ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಬಂದಿದ್ದೀವಿ ಮಂಡ್ಯ ಜಿಲ್ಲೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯ. ಸೊ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಬೆಲ್ಲದ ಪಾರ್ಕ್ ಅಂದ್ರೆ ಜಾಗ್ರಿ ಪಾರ್ಕ್ ಅಂತ ಏನಿದೆ, ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡಿಸ್ತೀನಿ. ನನ್ನ ಬಲಭಾಗಕ್ಕೆ ಏನಿದೆ ಅಂದ್ರೆ ಕಬ್ಬಿನ ಬೆಳೆಯನ್ನ ಬೆಳೆದಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಬೆಲ್ಲದ ಪಾರ್ಕ್ ಜಾಗ್ರಿ ಪಾರ್ಕ್ ಒಳಗಡೆ ಹೋಗಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ನ ಕೊಡಿಸ್ತೇನೆ. ಮಂಡ್ಯ ಜಿಲ್ಲೆ ಪ್ರಮುಖವಾಗಿ ಕಬ್ಬಿನ ಬೆಳೆಯನ್ನ ಬೆಳೀತಾರೆ. ಸೊ ಕಬ್ಬಿನ ಬೆಳೆ ಬೆಳೆದಂತ ರೈತರು ಏನು ಬೆಲ್ಲ ಇರ್ಬೋದು, ಸಕ್ಕರೆ ಇರ್ಬೋದು, ಹೀಗೆ ಎಲ್ಲವನ್ನು ಕೂಡ ತಯಾರು ಮಾಡ್ತಾರೆ. ಅದೇ ರೀತಿ ವೈಜ್ಞಾನಿಕವಾಗಿ ಈ ಒಂದು ಬೆಲ್ಲದ ತಯಾರಿಕೆನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಾವು ತೋರಿಸ್ಕೊಡ್ತೇವೆ. ನಾನು ಡಾಕ್ಟರ್ ಕೆ ವಿ ಕೇಶವಯ್ಯ ಅಂತ ಈ ಬೆಲ್ಲದ ಪಾರ್ಕ್ನಲ್ಲಿ ಪ್ರಾಯೋಜನ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ ಮಂಡ್ಯ ಜಿಲ್ಲೆ ಕಬ್ಬು ಬೆಳೆಯುವಂಥ ಒಂದು ಪ್ರಧಾನವಾದಂಥ ಜಿಲ್ಲೆ. ಸೊ ಇಲ್ಲಿ ಸಕ್ಕರೆ ಉದ್ಯಮ, ಅದು ಸಕ್ಕರೆ ಇರ್ಬೋದು ಅಥವಾ ಬೆಲ್ಲ ಇರ್ಬೋದು, ಎರಡನ್ನೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ಸೊ ಬೆಲ್ಲವನ್ನು ವೈಜ್ಞಾನಿಕವಾಗಿ ತಯಾರು ಮಾಡಬೇಕು. ಸೊ ಹಾಗಾಗಿ ಸರ್ಕಾರ ಒಂದು ಬೆಲ್ಲದ ಪಾರ್ಕನ್ನು ಇಲ್ಲಿ ಮಾಡಿದೆ. ಸೊ ಈ ಒಂದು ಬೆಲ್ಲದ ಪಾರ್ಕಲ್ಲಿ ರೈತರಿಗೆ ಯಾವೆಲ್ಲ ಮಾಹಿತಿಗಳನ್ನ ನೀವು ಕೊಡ್ತೀರಾ? ಖಂಡಿತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ. ಇಲ್ಲಿ ಭತ್ತ ಮತ್ತು ಕಬ್ಬು ಬಹಳ ಮುಖ್ಯವಾದ ಬೆಳೆಗಳು. ಅದರಲ್ಲೂ ವಿಶೇಷವಾಗಿ ಕಬ್ಬನ್ನು ವಾಣಿಜ್ಯ ಬೆಳೆಯಾಗಿ ಇಲ್ಲಿ ಭಾಳಷ್ಟು ರೈತರು ಬೆಳೀತಾ ಇದ್ದಾರೆ. ಮಂಡ್ಯದಲ್ಲಿ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀಲಾಗ್ತಾ ಇದೆ. ಈ ಬೆಳೆದಂಥ ಕಬ್ಬಲ್ಲಿ ಸುಮಾರು 35% ಕಬ್ಬನ್ನು ಇಲ್ಲಿ ಆಲೆಮನೆಯಲ್ಲಿ ಬೆಲ್ಲ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಇನ್ನು ಉಳಿದಂಥ ಕಬ್ಬು ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು 60% ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆ ತಯಾರು ಮಾಡಲಿಕ್ಕೆ ಹೋಗುತ್ತೆ. ಇನ್ನೊಂದು 5% ಬಿತ್ತನೆ ಬೀಜ ಮತ್ತು ಚ್ಯೂಯಿಂಗ್ ಪರ್ಪಸ್ಗೆ ಆ ಉದ್ದೇಶಕ್ಕೆ ಬಳಸ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ನೀವು 1990 ದಶಕಕ್ಕೆ ಹೋದರೆ ಇಲ್ಲಿ ಸುಮಾರು 7,000 ಆಲೆಮನೆಗಳಿದ್ದವು ಮಂಡ್ಯ ಜಿಲ್ಲೆಯಲ್ಲಿ. ಆದರೆ ಇವಾಗ ಒಂದು ಕೃಷಿ ಇಲಾಖೆಯ ಒಂದು ಅಂಕಿ ಸಂಖ್ಯೆ ಪ್ರಕಾರ ಅದು 750ಕ್ಕೆ ಬಂದು ನಿಂತಿದೆ. ಅಂದರೆ 7,000ದಿಂದ 700ಕ್ಕೆ ಬಂದು ನಿಂತಿದೆ. 700ರಿಂದ 750 ಆಲೆಮನೆಗಳಿಗೆ. ಅಂದರೆ ಬಹಳಷ್ಟು ಆಲೆಮನೆಗಳು ಮುಚ್ಚೋಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಹಲವಾರು ಕಾರಣಗಳಿದೆ. ಭಾಳ ಮುಖ್ಯವಾದ ಕಾರಣ ಅಂತಂದರೆ ಈ ಬೆಲ್ಲವನ್ನು ತಯಾರು ಮಾಡಕ್ಕೆ ಬೇಕಾದಂತಹ ನುರಿತ ಕಾರ್ಮಿಕರು ಇಲ್ಲದೆ ಇರತಕ್ಕಂಥದ್ದು ಒಂದು ಮುಖ್ಯವಾದ ಕಾರಣ. ಮತ್ತು ಇನ್ನೊಂದು ಈ ಬೆಲ್ಲದ ಧಾರಣೆ ಭಾಳಷ್ಟು ಏರುಪೇರನ್ನು ಕಾಣುತ್ತೆ ಮಾರ್ಕೆಟ್ನಲ್ಲಿ. ಇದಕ್ಕೆ ಒಂದು ಮುಖ್ಯವಾದ ಕಾರಣ ಅಂತ ನಾನು ಕಂಡುಕೊಂಡಿರೋದು ಅಂತಂದರೆ, ಬಹುತೇಕ ಈ ಆಲೆಮನೆಗಳಲ್ಲಿ ರಾಸಾಯನಿಕ ವಸ್ತುಗಳನ್ನು ಬಳಸಿ ಬೆಲ್ಲ ಮಾಡ್ತಾ ಇದ್ದಾರೆ. ರಾಸಾಯನಿಕ ವಸ್ತುಗಳು ಅಂತಂದರೆ ಸುಮಾರು ಒಂದು 4-5 ರಾಸಾಯನಿಕಗಳನ್ನು ಮುಖ್ಯವಾಗಿ ಬಳಸ್ತಾ ಇದ್ದಾರೆ ಇಲ್ಲಿ. ಅದರಲ್ಲಿ ಹೈಡ್ರೋಸ್ ಅಂತ ಹೇಳಿ ಒಂದನ್ನು ಬಳಸ್ತಾರೆ, ಸೋಡಿಯಂ ಹೈಡ್ರೋಸಲ್ಫೇಟ್. ಅದೇ ರೀತಿ ಸಫೋಲೈಟ್ ಅಥವಾ ಚಕ್ಕೆ ಅಂತ ಹೇಳ್ತಾರೆ, ಗ್ರಾಮ್ಯ ಭಾಷೆಯಲ್ಲಿ ಚಕ್ಕೆ ಅಂತ ಹೇಳ್ತಾರೆ. ಸೋಡಿಯಂ ಫಾರ್ಮಾಲ್ಡಿಹೈಡ್ ಸಲ್ಫಾಕ್ಸಿಲೇಟ್ ಅಂತ ಅದು ಕೆಮಿಕಲ್, ಅದನ್ನು ಬಳಸ್ತಾ ಇದ್ದಾರೆ. ಅದೇ ರೀತಿ ಸೋಡಾ, ವಾಷಿಂಗ್ ಸೋಡಾ ಮತ್ತು ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬನೇಟ್ ಬೇಕಿಂಗ್ ಸೋಡಾ, ಸೋಡಿಯಂ ಕಾರ್ಬನೇಟ್ ವಾಷಿಂಗ್ ಸೋಡಾ, ಜೊತೆಗೆ ಕೆಲವರು ಆರ್ಥೋಫಾಸ್ಫಾರಿಕ್ ಆ್ಯಸಿಡ್ ಅನ್ನುವಂಥ ಆ್ಯಸಿಡ್ ಆಮ್ಲವನ್ನು ಸಹ ಬಳಸ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಈ ಒಂದು ರಾಸಾಯನಿಕ ವಸ್ತುಗಳನ್ನು ಬಳಸಿ ಬೆಲ್ಲ ಮಾಡ್ತಾ ಇದ್ದಾರೆ. ಇದು ಎಷ್ಟು ವಿವೇಚನಾರಹಿತವಾಗಿ ಬಳಸ್ತಾ ಇದ್ದಾರೆ ಅಂತಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ರಾಸಾಯನಿಕ ವಸ್ತುಗಳು ಇವು ಫುಡ್ ಗ್ರೇಡ್ ಅಲ್ಲ, ಅಂದರೆ ಆಹಾರ ಶ್ರೇಣಿಯ ಒಂದು ರಾಸಾಯನಿಕಗಳಲ್ಲ. ಇವೆಲ್ಲ ಟೆಕ್ಸ್ಟೈಲ್ ಕೆಮಿಕಲ್ಸ್ ಅಂದರೆ ಈ ಒಂದು ಬಟ್ಟೆ ಉದ್ದಿಮೆಯಲ್ಲಿ ಅದನ್ನು ಬ್ಲೀಚ್ ಮಾಡಲಿಕ್ಕೆ, ಅದನ್ನು ಬಟ್ಟೆಯನ್ನು ಬ್ಲೀಚ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಎಲ್ಲ ಕೆಮಿಕಲ್ಸ್ನೂ ಸಹ ಇಲ್ಲಿ ಬಳಸ್ತಾ ಇದ್ದಾರೆ. ಅಂದರೆ ನಾನು ಹೇಳಬೇಕು ಅಂತಂದರೆ ಈ ಬೆಲ್ಲವನ್ನು ಲಿಟ್ರಲಿ ಬ್ಲೀಚ್ ಮಾಡೋದೇನೆ ಇಲ್ಲಿ, ಅಂದರೆ ಬೆಳ್ಳಗೆ ಮಾಡ್ತಾ ಇದ್ದಾರೆ ಬೆಲ್ಲವನ್ನು. ಈ ಬೆಳ್ಳಗೆ ಮಾಡೋದು ಯಾಕೆ ಅಂತಂದರೆ ಬಹಳ ಮುಖ್ಯವಾಗಿ ಬೆಲ್ಲಕ್ಕಿರ್ತಕ್ಕಂಥ ಬೇಡಿಕೆ ನೀವು ನೋಡಿದ್ರೆ ಬೆಳ್ಳಗಿರೋ ಬೆಲ್ಲಕ್ಕೆ ಬೇಡಿಕೆ ಇದೆ. ಸಾಕಷ್ಟು ಗ್ರಾಹಕರು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಈ ಗ್ರಾಹಕರಿಗೆ ಆ ಬೆಲ್ಲ ಮಾಡೋ ಇದನ್ನೇ ನೋಡಿರೋದಿಲ್ಲ, ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡಿರೋದಿಲ್ಲ. ಆ ದೃಷ್ಟಿನಲ್ಲಿ ಸಾಮಾನ್ಯವಾಗಿ ಮಾರ್ಕೆಟ್ಗೆ ಹೋದರೆ ನೀವು ಬಿಳಿ ಬೆಲ್ಲಕ್ಕೆ ಬೇಡಿಕೆ ಜಾಸ್ತಿ. ಹಾಗಾಗಿ ಬಿಳಿ ಬೆಲ್ಲವನ್ನೇ ಈ ರೈತರು ಈ ಭಾಗದ ರೈತರು ಸಾಕಷ್ಟು ಜನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಡಿಮ್ಯಾಂಡ್ ಅದಕ್ಕೆ ಬಿಳಿ ಬೆಲ್ಲಕ್ಕೇನೆ. ಹಾಗಾಗಿ ಈ ರಾಸಾಯನಿಕ ಬೆಲ್ಲವನ್ನು ಹೆಚ್ಚು ಬೇಡಿಕೆ ಇರೋದ್ರಿಂದ, ಯಾಕೆಂದರೆ ಒಂದು APMC ಮಾರ್ಕೆಟ್ ಇದೆ ಮಂಡ್ಯದಲ್ಲಿ, ಅಲ್ಲಿ ವಿಶೇಷವಾಗಿ ಬೆಲ್ಲವನ್ನೇ ಮಾರುಕಟ್ಟೆ ಮಾಡ್ತಕ್ಕಂಥದ್ದು. ಅಲ್ಲಿ ಈ ಬಿಳಿ ಬೆಲ್ಲಕ್ಕೆ ಬೇಡಿಕೆ ಜಾಸ್ತಿ. ನೀವು ಕೆಮಿಕಲ್ ಫ್ರೀ ಜಾಗ್ರಿ ಅಥವಾ ರಾಸಾಯನಿಕ ಮುಕ್ತ ಬೆಲ್ಲ ಅಥವಾ ಸಾವಯವ ಬೆಲ್ಲ ಅಂಥೇಳಿ ತೊಗೊಂಡೋದ್ರೆ ಅದಕ್ಕೆ ಸುಮಾರು ಅದಕ್ಕೂ ಒಂದು ₹5 ರೇಟ್ ಕಡಿಮೆ ಇರುತ್ತೆ. ರಾಸಾಯನಿಕ ಮುಕ್ತ ಬೆಲ್ಲ ಅಥವಾ ಸಾವಯವ ಬೆಲ್ಲವನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಏನಾದ್ರು ಮಾರ್ಕೆಟಲ್ಲಿ APMC ಮಾರ್ಕೆಟಲ್ಲಿ ಮಾರಾಟ ಮಾಡೋಕ್ಕೆ ಹೋದರೆ
ಒಂದು 5 ರೂಪಾಯಿ ಕಡಿಮೆ ಬರುತ್ತೆ ಕೆ ಜಿಗೆ. ಇದು ಈ ಬೆಲ್ಲಕ್ಕೆ. ರಾಸಾಯನಿಕ ಬೆಲ್ಲಕ್ಕೆ ಹೆಚ್ಚಿನ ಒಂದು ರೇಟ್ ಇದೆ ಇದಕ್ಕಿಂತ. ಆ ದೃಷ್ಟಿಯಿಂದ ಬಹಳಷ್ಟು ರೈತರು ಏನು ಮಾಡ್ತಾರೆ, ಆಲೆಮನೆಯವರು ರಾಸಾಯನಿಕ ಬೆಲ್ಲವನ್ನೇ ಮಾಡ್ತಾ ಇದ್ದಾರೆ. ಅಂದರೆ ಮಾರ್ಕೆಟಲ್ಲಿ ಯಾವುದಕ್ಕೆ ಬೇಡಿಕೆ ಇದೆಯೋ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲ ರಾಸಾಯನಿಕ ವಸ್ತುಗಳು ಮನುಷ್ಯನ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಯಾಕೆಂದರೆ ಈ ಕೆಮಿಕಲ್ಸ್ ಎಲ್ಲ ಭಾಳ ದಿವಸ ಉಪಯೋಗಿಸಿದ್ರೆ ಅವು ಶಾರ್ಟ್ ರನ್ನಲ್ಲಿ, ಅಂದರೆ ಕಡಿಮೆ ಅವಧಿನಲ್ಲಿ ಅವು ಕೆಲವು ನಮ್ಮ ಪಚನ ಶಕ್ತಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಅಥವಾ ಡೈಜೆಸ್ಟಿವ್ ಸಿಸ್ಟಮ್ಗೆ ಹಾನಿ ಮಾಡ್ತಕ್ಕಂಥದ್ದು, ಆಮೇಲೆ ನಮ್ಮ ಉಸಿರಾಟ ಕ್ರಿಯೆಗೆ ಸಂಬಂಧಿಸಿದಂಥ ಕಾಯಿಲೆಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದು. ಅದೇ ರೀತಿ ಇದನ್ನು ಲಾಂಗ್ ರನ್ನಲ್ಲಿ, ಅಂದರೆ ತುಂಬ ಜಾಸ್ತಿ ದಿವಸ ಇದನ್ನೇ ಬಳಸ್ತಾ ಹೋದಾಗ ಇವು ಕಾರ್ಸಿನೋಜೆನಿಕ್ ಅಂತ ಹೇಳ್ತೀವಿ, ಅಂದರೆ ಕ್ಯಾನ್ಸರ್ ಉಂಟು ಮಾಡ್ತಕ್ಕಂಥ ಸನ್ನಿವೇಶನೂ ಸಹ ಇರುತ್ತೆ. ಇವಾಗ ಹಳ್ಳಿಗಳಲ್ಲಿ ಎಷ್ಟೋ ಕಡೆ ಕ್ಯಾನ್ಸರ್ ಬಂದಾಗ ಕ್ಯಾನ್ಸರ್ ಯಾವುದರಿಂದ ಬಂತು ನಮಗೆ ಕಾರಣ ಹುಡುಕೋಕ್ಕಾಗಲ್ಲ. ಇವೆಲ್ಲ ಕೆಮಿಕಲ್ಸು ಕಾರ್ಸಿನೋಜೆನಿಕ್ ಮೆಟೀರಿಯಲ್ಸ್. ಅಂದರೆ ಸಾಮಾನ್ಯವಾಗಿ ಪರಿಸರದಲ್ಲಿ ಸುಮಾರು 2500 ಕಾರ್ಸಿನೋಜೆನಿಕ್ ಮೆಟೀರಿಯಲ್ಸ್ ಇದೆ. ಅದರಲ್ಲಿ ಈ ಥರ ಕೆಮಿಕಲ್ಸು ಸಹ ಬಹಳ ಮುಖ್ಯವಾದ ಕಾರ್ಸಿನೋಜೆನಿಕ್ ಮೆಟೀರಿಯಲ್ ಆಗುತ್ತೆ. ಆದ್ದರಿಂದ ಇವನ್ನೆಲ್ಲ ಸಾಕಷ್ಟು ಕಡಿಮೆ ಬಳಸಬೇಕು. ಶುದ್ಧವಾದ ಒಂದು ಇದನ್ನು ಬೆಲ್ಲವನ್ನು ಮಾಡಬೇಕು. ಆದರೆ ಜೊತೆಗೆ ಬಹುತೇಕ ಆಲೆಮನೆಗಳಲ್ಲಿ ಶುಚಿತ್ವವನ್ನು ಕಾಪಾಡಲ್ಲ. ಅಲ್ಲಿ ಏನು ಮಾಡ್ತಾರೆ, ತುಂಬ ಅಶುಚಿಯ ಒಂದು ಪರಿಸ್ಥಿತಿನಲ್ಲಿ, ಶುಚಿತ್ವ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿನಲ್ಲಿ, ಮೋಸ್ಟ್ ಅನ್ಹೈಜಿನಿಕ್ ಕಂಡೀಷನ್ ಅಂತೀವಿ, ಆ ಒಂದು ಪರಿಸ್ಥಿತಿನಲ್ಲಿ ಬೆಲ್ಲವನ್ನು ತಯಾರು ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಆಲೆಮನೆಗಳಿಗೆ ಏನಾರು ಒಂದ್ಸರಿ ಹೋಗಿ ನೀವು ಭೇಟಿ ಮಾಡಿದ್ರೆ ಇನ್ನೊಂದ್ಸರಿ ಆ ಬೆಲ್ಲನೇ ತಿನ್ನಲ್ಲ. ಆ ಒಂದು ಪರಿಸ್ಥಿತಿನಲ್ಲಿ ಬೆಲ್ಲವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕೆಮಿಕಲ್ಸು ಜೊತೆಗೆ ಅನ್ಹೈಜಿನಿಕ್ ಕಂಡೀಷನ್ಸ್ ಇದೆಲ್ಲ ಇರೋದ್ರಿಂದ ನಾವಿಲ್ಲಿ ನಮ್ಮ ಒಂದು ಬೆಲ್ಲದ ಪಾರ್ಕ್ನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ವಿಶೇಷವಾಗಿ ಈ ಆಲೆಮನೆ ರೈತರಿಗೂ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಗ್ರಾಹಕರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದೀವಿ. ಅಂದರೆ ಬೆಲ್ಲಕ್ಕೆ ಗುಣ ಅಂತಂದರೆ ಬಣ್ಣ ಒಂದೇ ಅಲ್ಲ, ಬೆಲ್ಲಕ್ಕೆ ಬೇರೆ ಬೇರೆ ಗುಣಗಳನ್ನು ಹೇಳ್ತೀವಿ ನಾವು. ಬೆಲ್ಲದ ಗುಣಗಳು ಅಂತಂದರೆ ಬಣ್ಣ ಒಂದು, ಅದರಲ್ಲಿ ಅಷ್ಟೇ. ಬಣ್ಣ ಯಾವ ರೀತಿ ಇರಬೇಕು, ಬೆಳ್ಳಗಿರಬಾರ್ದು. ಬೆಳ್ಳಗಿದ್ರೆ ಅದರಲ್ಲಿ ಕೆಮಿಕಲ್ಸ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದಕ್ಕೆ ಒಂದು ಸುವರ್ಣದ ಹಳದಿ ಬಣ್ಣ ಅಂತ ಹೇಳ್ತೀವಿ, ಗೋಲ್ಡನ್ ಯೆಲ್ಲೋ ಕಲರ್ ಅಂತ. ಆ ಒಂದು ಬಣ್ಣದ ಬೆಲ್ಲ ಅಕ್ಸೆಪ್ಟಬಲ್ ಬಣ್ಣ ಅದು, ಅಂದರೆ ಎಲ್ಲರಿಗೂ ಅಪ್ಯಾಯಮಾನವಾಗತಕ್ಕಂಥ ಒಂದು ಬಣ್ಣ ಅದು. ಗೋಲ್ಡನ್ ಯೆಲ್ಲೋ ಕಲರ್ ಅಂದರೆ ಸುವರ್ಣದ ಹಳದಿ ಬಣ್ಣ. ಈ ಬಣ್ಣಕ್ಕೆ ತರಿಸಿದ್ರೆ ಸಾಕು. ಯಾಕಂದರೆ ಕಪ್ಪು ಬೆಲ್ಲ ಆದರೂ ಏನು ತೊಂದರೆ ಇಲ್ಲ. ಕಪ್ಪು ಬೆಲ್ಲ ಆದರೆ ಆರೋಗ್ಯ ದೃಷ್ಟಿಯಿಂದ ಅದೇನು ಕೆಡಕಲ್ಲ, ಆರೋಗ್ಯ ದೃಷ್ಟಿಯಿಂದ ಕೆಡಕಲ್ಲ. ಯಾಕೆಂತಂದರೆ ಬೆಲ್ಲ ಕಪ್ಪಾಗೋದು 2 ಕಾರಣದಿಂದ ಬೆಲ್ಲ ಕಪ್ಪಾಗುತ್ತೆ. ಒಂದು, ನಾವು ಬೆಲ್ಲ ತಯಾರು ಮಾಡೋವಾಗ ಅದರಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ಪೂರ್ತಿ ತೆಗೆದು ಹಾಗೆ ಬೆಲ್ಲವನ್ನು, ಇದನ್ನು ಕಬ್ಬಿನ ಹಾಲನ್ನು ಕಾಯಿಸ್ಬಿಟ್ಟು ನಾವು ಅದರ ಬೆಲ್ಲ ಮಾಡಿದ್ರೆ ಅದು ಬೆಲ್ಲ ಕಪ್ಪಾಗುತ್ತೆ. ಇನ್ನೊಂದು, ನಾವು ಬೆಲ್ಲ ತಯಾರು ಮಾಡೋದಕ್ಕೆ ಮುಂಚೆ, ಅಂದರೆ ಕಬ್ಬಿನ ಹಾಲನ್ನು ಕಾಯಿಸೋದಕ್ಕೆ ಮುಂಚೆ ಬೆಲ್ಲ ತಯಾರು ಮಾಡಲಿಕ್ಕೆ ಅದರ ಒಂದು ರಸಸಾರವನ್ನು ಹೊಂದಾಣಿಕೆ ಮಾಡ್ತೀವಿ. ಏಕೆಂತಂದರೆ ನೀವು ಕಬ್ಬಿನ ಹಾಲನ್ನ ತೆಗೆದ ನಂತರ ಅದರ ಒಂದು pH ಅಥವಾ ರಸಸಾರ 4.8ರಿಂದ 5.2 ಇರುತ್ತೆ. ಅಂದರೆ ಅಸಿಡಿಕ್ pH ಅಂತ ಹೇಳ್ತೀವಿ. ಇದನ್ನು ನಾವು 6.4ರಿಂದ 6.6ಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳದೆ ನಾವು ಬೆಲ್ಲ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾವು ಸುಣ್ಣವನ್ನು ಹಾಕ್ತೀವಿ. ಸುಣ್ಣವನ್ನು ಹಾಕುವಾಗ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣ ಹಾಕಿದ್ರೆ, ಅಂದರೆ 7 pHಗೆ ಏನಾದರೂ ಅಡ್ಜಸ್ಟ್ ಮಾಡಿದ್ರೆ, ಹೊಂದಾಣಿಕೆ ಮಾಡಿದ್ರೆ ನೀವು, ಅಲ್ಲೂ ಸಹ ಬೆಲ್ಲ ಕಪ್ಪಾಗುತ್ತೆ. ಹಾಗಾಗಿ ಈ ಕಪ್ಪಾಗಿರೋ ಬೆಲ್ಲ ಏನು ತೊಂದರೆ ಏನಿಲ್ಲ ಆರೋಗ್ಯ ದೃಷ್ಟಿಯಿಂದ. ಯಾಕೆಂತಂದರೆ ಈ ಬೆಲ್ಲ ಕಪ್ಪಾಗ್ತಕ್ಕಂಥದ್ದು ಅದರಲ್ಲಿರ್ತಕ್ಕಂಥ ಫಿನಾಲಿಕ್ ಅಂಶಗಳು ಆಕ್ಸಿಡೇಷನ್ ಆಗಿ, ಅಂದರೆ ಆಮ್ಲಜನಕದೊಡನೆ ಸಂಯೋಗ ಹೊಂದಿ ಬೆಲ್ಲ ಕಪ್ಪಾಗುತ್ತೆ. ಫಿನಾಲ್ಸ್ನ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೋಶಗಳು ಸಾಯೋದನ್ನು ನಿಧಾನ ಮಾಡುತ್ತೆ ಫಿನಾಲಿಕ್ ಅಂಶಗಳು. ಇದು ಬೆಲ್ಲದಲ್ಲೇ ಅಲ್ಲ, ಬೇರೆ ತರಕಾರಿಗಳು ಮತ್ತು ಬೇರೆ ಬೇರೆ ಆಹಾರ ವಸ್ತುಗಳಲ್ಲೂ ಸಹ ಇರುತ್ತೆ. ಆದ್ದರಿಂದ ಈ ಒಂದು ಕಪ್ಪು ಬೆಲ್ಲ ಆದರೂ ಸಹ ಆರೋಗ್ಯ ದೃಷ್ಟಿಯಿಂದ ಏನು ಅದು ಕೆಡಕಲ್ಲ, ಒಳ್ಳೆಯದೇನೆ. ಆದರೆ ಮನುಷ್ಯನ ಸ್ವಭಾವ ಹೇಗೆ ಅಂತಂದರೆ ಬೆಳ್ಳಗಿರೋದು ಚೆನ್ನಾಗಿದೆ ಅನ್ನೋ ಒಂದು ಸ್ವಭಾವ ಇರುತ್ತೆ. ಹಾಗಾಗಿ ನಾವು ಏನು ಅಂತಂದರೆ ಗೋಲ್ಡನ್ ಯೆಲ್ಲೋ ಕಲರ್ ಅಥವಾ ಸುವರ್ಣದ ಹಳದಿ ಬಣ್ಣವನ್ನು ಬೆಲ್ಲಕ್ಕೆ ತಯಾರು ಮಾಡುವಾಗ ತರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಎಲ್ಲರಿಗೂ ಒಂದು ಒಪ್ಪುವಂಥ ಒಂದು ಅಕ್ಸೆಪ್ಟ್ ಮಾಡುವಂಥ ಒಂದು ಬಣ್ಣ ಆಗಿರುತ್ತೆ. ಈ ರೀತಿ ಮಾಡಿಕೊಂಡು ಮಾಡಬೇಕಾಗುತ್ತೆ. ಅದಕ್ಕೆ ಗ್ರಾಹಕರಿಗೆ, ಅದೇ ರೀತಿ ಈ ಒಂದು ಆಲೆಮನೆ ಮಾಲೀಕರಿಗೂ ಸಹ ನಾವು ಸಾಕಷ್ಟು ತರಬೇತಿಗಳನ್ನು ಮಾಡಿದ್ದೀವಿ. ಇದಕ್ಕೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಸಾಕಷ್ಟು ಆಗಬೇಕಾಗಿದೆ. ಜೊತೆಗೆ
ಕೆಲವು ಪಾಲಿಸಿ ಡಿಸಿಷನ್ಸು ಆಗಬೇಕಾಗಿದೆ. ಇಲ್ಲಿ ಮಂಡ್ಯದಲ್ಲಿ ಸಾಕಷ್ಟು ಅಲೆಮನೆಗಳು ಈ ರಾಸಾಯನಿಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ. ಆದರೆ ರೈತರು ಇನ್ನೇನು ಬೇರೆ ಒಂದು ದಾರಿ ಇಲ್ಲದೆ ಇರೋದ್ರಿಂದ ಅದನ್ನು ಬಿಳಿ ಬೆಲ್ಲವನ್ನೇ ಮಾಡ್ತಾ ಇದ್ದಾರೆ. ಆ ಒಂದು ದೃಷ್ಟಿನಲ್ಲೂ ಸಹ ನಾವು ಚಿಂತನೆ ಮಾಡಬೇಕಾಗಿದೆ. ಈ ರೀತಿ ನಾವು ತರಬೇತಿಗಳನ್ನು ಕೊಡೋದ್ರ ಜೊತೆಗೆ ಇಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು 2011ರಲ್ಲಿ ಒಂದು ಬೆಲ್ಲದ ಪಾರ್ಕ್ ಪ್ರಾರಂಭ ಆಯಿತು. ಆ ಪ್ರಾರಂಭ ಆದಲಾಗಾಯಿತು ಇಲ್ಲಿವರೆಗೂ ಸಹ ನಾವು ರಾಸಾಯನಿಕ ಮುಕ್ತ ಬೆಲ್ಲವನ್ನೇ ಮತ್ತು ಸಾವಯವ ಬೆಲ್ಲವನ್ನು ತಯಾರು ಮಾಡಿಕೊಂಡು ಬರ್ತಾ ಇದ್ದೀವಿ. ಸಾವಯವ ಬೆಲ್ಲ ಮತ್ತು ರಾಸಾಯನಿಕ ಮುಕ್ತ ಬೆಲ್ಲ ಅಂತ ಹೇಳಿದ್ರೆ ಎರಡು ಅದರಲ್ಲಿ ವ್ಯತ್ಯಾಸ ಅಂತಂದರೆ, ನಾವು ಕಬ್ಬನ್ನು ಸಾವಯವ ಕೃಷಿನಲ್ಲಿ ಬೆಳೆದು, ಅಂದರೆ ಕನ್ವೆನ್ಷನಲ್ ಮೆಥಡ್ ಅಂತ ಹೇಳ್ತೀವಿ, ಆ ಒಂದು ವಿಧಾನದಲ್ಲಿ ಬೆಳೆದು ಇಲ್ಲಿ ಬೆಲ್ಲ ಮಾಡುವಾಗ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸದೇ ಇದ್ದಾಗ ಅದನ್ನು ಸಾವಯವ ಬೆಲ್ಲ ಅಂತ ಹೇಳ್ಬೋದು. ನಮ್ಮಲ್ಲಿ ನಮ್ಮ ನಾಗನಹಳ್ಳಿ ಸಂಶೋಧನಾ ಕೇಂದ್ರವನ್ನು ಸಾವಯವ ಸಂಶೋಧನಾ ಕೇಂದ್ರ ಅಂತ ನಾವು ಅಲ್ಲಿ ಬೆಳೆಗಳನ್ನು ಇದು ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಸಾವಯವ ಕೃಷಿನಲ್ಲಿ ಬೆಳೆದಂಥ ಕಬ್ಬಿನಲ್ಲಿ ಕಳೆದ ವರ್ಷ ನಾವು ಸಾಕಷ್ಟು ಈ ಒಂದು ಸಾವಯವ ಬೆಲ್ಲವನ್ನೇ ತಯಾರು ಮಾಡಿದ್ವಿ. ಅದ್ರ ಜೊತೆಗೆ ಬಹುತೇಕ ಇಲ್ಲಿ ಬೆಳೀತಕ್ಕಂಥ ಎಲ್ಲ ಒಂದು ಕಬ್ಬನ್ನು ನಾವು ತೆಗೆದುಕೊಂಡು ಬೆಲ್ಲ ಮಾಡಿದಾಗ ಅದನ್ನು ರಾಸಾಯನಿಕ ಮುಕ್ತ ಬೆಲ್ಲ ಅಂಥೇಳಿ ಇಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಈ ಬೆಲ್ಲ ತಯಾರು ಮಾಡುವಾಗ ಬಹಳ ಮುಖ್ಯವಾಗಿ ಸಾವಯವ ಬೆಲ್ಲಕ್ಕೂ ಮತ್ತು ಅಥವಾ ರಾಸಾಯನಿಕ ಮುಕ್ತ ಬೆಲ್ಲಕ್ಕೂ ಮತ್ತು ರಾಸಾಯನಿಕ ಬೆಲ್ಲಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಅಂದರೆ, ಒಂದು ಬಣ್ಣ ಆಗಲೇ ಹೇಳಿದೆ ನಾನು, ಬಣ್ಣ ಬಿಳಿ ಬಣ್ಣ ಇರುತ್ತೆ, ಇದು ಸುವರ್ಣ ಹಳದಿ ಬಣ್ಣ ಅಂತ. ಜೊತೆಗೆ ಬಹುತೇಕ ಈ ರಾಸಾಯನಿಕ ವಸ್ತುಗಳನ್ನು ರೈತರು ಅಲೆಮನೆಗಳಲ್ಲಿ ಜಾಸ್ತಿ ಬಳಸಿರೋದ್ರಿಂದ ಅದು ಶೇಖರಣಾ ಒಂದು ಸಾಮರ್ಥ್ಯ ಇರಲ್ಲ, ಅಂದರೆ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ. ಜಾಸ್ತಿ ದಿವಸ ಇಡೋಕ್ಕಾಗಲ್ಲ. ಯಾಕೆಂತಂದರೆ ನಾನು ಹೇಳಿದಾಗೆ ಆ ಕೆಮಿಕಲ್ಸ್ ಎಲ್ಲ, ರಾಸಾಯನಿಕ ವಸ್ತುಗಳೆಲ್ಲ ಸೋಡಿಯಂ ಇರ್ತಕ್ಕಂಥ ವಸ್ತುಗಳು. ಸೋಡಿಯಂನ ಗುಣ ಏನು ಅಂತಂದರೆ, ಸೋಡಿಯಂ ಅಂಶ ಬೆಲ್ಲದಲ್ಲಿ ಜಾಸ್ತಿ ಇದ್ದರೆ, ಈ ರಾಸಾಯನಿಕ ವಸ್ತುಗಳನ್ನು ಬಳಸಿದಾಗ ಸೋಡಿಯಂ ಅಂಶ ಬೆಲ್ಲದಲ್ಲಿ ಜಾಸ್ತಿ ಇರುತ್ತೆ. ಸೋಡಿಯಂ ಅಂಶ ಜಾಸ್ತಿ ಇದ್ದರೆ ಬೆಲ್ಲದ ಗುಣ ಅಂತಂದರೆ, ಸಾಮಾನ್ಯವಾಗಿ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದರೆ ಬೆಲ್ಲ ಆ ತೇವಾಂಶವನ್ನು ಹೀರ್ಕೊಂಡು ಭಾಳ ಬೇಗ ಕೆಡುತ್ತೆ. ವಾತಾವರಣದಲ್ಲಿ ತೇವಾಂಶ ಕಡಿಮೆ ಇದ್ದಾಗ ಅದರಲ್ಲಿರ್ತಕ್ಕಂಥ ತೇವಾಂಶ ವಾತಾವರಣಕ್ಕೆ ಸೇರಿಕೊಳ್ಳುತ್ತೆ. ಈ ರೀತಿ ಹಾಗಾಗಿ ಈ ಒಂದು ಸೋಡಿಯಂ ಅಂಶ ಹೆಚ್ಚಾಗಿರ್ತಕ್ಕಂಥ ಬೆಲ್ಲದಲ್ಲಿ ಈ ಒಂದು ನೀರಿನ ಅಂಶ, ವಾತಾವರಣದ ತೇವಾಂಶ ಹೀರ್ಕೊಂಡು ಅದು ತೇವಾಂಶ ಜಾಸ್ತಿಯಾಗಿ ಅದು ಸುಕ್ರೋಸ್ ಇರ್ತಕ್ಕಂಥ ಅಂಶ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಅದನ್ನು ಇನ್ವರ್ಷನ್ ಅಂತ ಹೇಳ್ತೀವಿ. ಈ ರೀತಿ ಸುಕ್ರೋಸ್ ಇರೋದು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗೋದ್ರಿಂದ ಬಹಳ ಬೇಗ ಅದು ಸೂಕ್ಷ್ಮ ಜೀವಿಗಳ ಒಂದು ಹೆಚ್ಚಿನ ಪ್ರಮಾಣದಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಯಾಗಿ ಆ ಒಂದು ಬೆಲ್ಲದಲ್ಲಿ ಬಹಳ ಬೇಗ ಅದು ಸುಕ್ರೋಸ್ ಪೂರ್ತಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗಿ ನೀರಾಡೋಕ್ಕೆ ಶುರುವಾಗುತ್ತೆ. ಜಾಸ್ತಿ ದಿವಸ ಇಡೋಕ್ಕಾಗಲ್ಲ. ಅದರಿಂದ ಈ ಒಂದು ಶೆಲ್ಫ್ ಲೈಫ್ ಅಥವಾ ಒಂದು ಶೇಖರಣಾ ಸಾಮರ್ಥ್ಯ ಒಂದು ಕಡಿಮೆ ಆಗುತ್ತೆ. ಆಮೇಲೆ ನಾನು ಆವಾಗಲೇ ಹೇಳಿದಾಗೆ ಇದರ ಒಂದು ಆರೋಗ್ಯ ದೃಷ್ಟಿಯಿಂದನೂ ಸಹ ಈ ಒಂದು ರಾಸಾಯನಿಕಗಳು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಅಟ್ಲೀಸ್ಟ್ ಅವರು ಸಾವಯವ ಬೆಲ್ಲ ಮಾಡೋಕ್ಕಾಗದೇ ಇದ್ರೂ ರಾಸಾಯನಿಕ ಮುಕ್ತ ಬೆಲ್ಲವನ್ನು ಮಾಡಿಕೊಂಡು ಸಾಕಷ್ಟು ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ಆರೋಗ್ಯ ದೃಷ್ಟಿಯಿಂದ ಈ ಒಂದು ಬೆಲ್ಲ ಒಳ್ಳೆಯದಾಗುತ್ತೆ. ಸರ್, ಈಗ ನಿಮ್ಮ ಒಂದು ಸೆಂಟರಲ್ಲಿ ಯಾವ ರೀತಿ ಬೆಲ್ಲ, ಅಂದರೆ ಈಗ ಅಚ್ಚು ಬೆಲ್ಲ ಮಾಡ್ತೀರಾ ಅಥವಾ ಪುಡಿ ಬೆಲ್ಲ, ಯಾವ್ದು ಮಾಡ್ತಾ ಇದ್ದಾರೆ ಸರ್? ಇವಾಗ ಇದರಲ್ಲಿ ಬೆಲ್ಲದಲ್ಲಿ ಮತ್ತೆ ಬಂದರೆ 2-3 ಥರದ ಒಂದು ಬೆಲ್ಲವನ್ನು ತಯಾರು ಮಾಡ್ಬೋದು. ಒಂದು ಸಾಮಾನ್ಯವಾಗಿ ಇವನು ಬೆಲ್ಲವನ್ನು ತಯಾರು ಮಾಡಲಿಕ್ಕೆ ಕಬ್ಬಿನ ಹಾಲನ್ನು ಶೇಖರಣೆ ಮಾಡಿ ನಂತರ ಅದನ್ನು ನಾನು ಆವಾಗಲೇ ಹೇಳಿದಾಗೆ ಒಂದು pH ಅನ್ನು ಅಡ್ಜಸ್ಟ್ ಮಾಡ್ತೀವಿ. 4.8ರಿಂದ 5.2 ಅಂತ ಹೇಳಿದ್ನಲ್ಲ, ಅದು 6.4ಕ್ಕೆ ಅದನ್ನು 6.4ರಿಂದ 6.6ಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಕಬ್ಬಿನ ಹಾಲನ್ನು ಕುದಿಸೋಕ್ಕೆ ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿದ ನಂತರ ಬಹುತೇಕ ಅದರಲ್ಲಿರ್ತಕ್ಕಂಥ ತೇವಾಂಶವನ್ನು ಹೊರಗಡೆ ತೆಗಿತೀವಿ. ತೆಗೆದು ಕೊನೆಯ ಹಂತಕ್ಕೆ 115ರಿಂದ 118 ಡಿಗ್ರಿ ಉಷ್ಣಾಂಶಕ್ಕೆ ಅದು ತಲುಪಿದಾಗ ನಾವು ಹೊರಗಡೆ ತೆಕ್ಕೊಂಡು ಅದು ಪಾಕದ ಹಂತ ಅಂತ ಹೇಳ್ತೀವಿ. ಆ ಹಂತಕ್ಕೆ ಬಂದಾಗ ನಾವು ಅದನ್ನು ಅಚ್ಚುಗಳಿಗೆ ಹಾಕ್ಕೋಬೋದು. ಬೇರೆ ಬೇರೆ ನೀವು ಯಾವ ಅಚ್ಚುಗಾರೋ ಹಾಕ್ಕೋಬೋದು. ಇಲ್ಲಿ ನೋಡ್ಬೋದು, ಬಹುತೇಕ ನಿಮಗೆ 100 ಗ್ರಾಮ್ ಅಚ್ಚಿದೆ, 50 ಗ್ರಾಮು, 25 ಗ್ರಾಮು, 200 ಗ್ರಾಮು, ಅಥವಾ ಅದನ್ನು ಉಂಡೆ ಬೆಲ್ಲವಾಗೂ ಸಹ ನಾವು ಮಾಡ್ಬೋದು. ಉಂಡೆ, ಅಚ್ಚು, ಅಲ್ಲಿ ತಗೊಳ್ಳಿ, ಅಚ್ಚು, ಉಂಡೆ, ಯಾವುದೇ ಒಂದು ಆಕಾರಕ್ಕೆ ನಾವು ಅದನ್ನು ಪುಡಿ ಅಚ್ಚು ಹಾಕ್ಬೋದು. ಆ ರೀತಿ ಮಾಡ್ಕೋಬೋದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಸ್ವಲ್ಪ ಅದರಲ್ಲಿರ್ತಕ್ಕಂಥ ತೇವಾಂಶವನ್ನು ಇನ್ನೂ ಹೊರಗಡೆ ತೆಗೆದು ಸುಮಾರು 120-121 ಡಿಗ್ರಿ ಉಷ್ಣಾಂಶಕ್ಕೆ ಅದನ್ನು ಹಂತಕ್ಕೆ ತಲುಪೋ ಹಾಗೆ ಮಾಡಿಕೊಂಡು, ಆನಂತರ ಅದನ್ನು ತಣಿಯೋ ಒಂದು ತೊಟ್ಟಿಗಳಿಗೆ ಹಾಕ್ಕೊಂಡು ಆ ಒಂದು ಪಾಕವನ್ನು ಸತತವಾಗಿ ಅದನ್ನು ಉಜ್ಜುತ್ತಾ ಹೋದಾಗ ಅದರಲ್ಲಿರ್ತಕ್ಕಂಥ ತೇವಾಂಶ ಮತ್ತೆ ಆವಿಯಾಗುತ್ತೆ. ಅಂದರೆ ಪೂರ್ತಿ ಆವಿಯಾಗಿ ಬೆಲ್ಲ ಪುಡಿ ಆಗುತ್ತೆ. ಅದನ್ನು ಪುಡಿ ಬೆಲ್ಲ ಅಂತ ಹೇಳ್ಬೋದು. ಪುಡಿ ಬೆಲ್ಲದಲ್ಲಿ ಏನು ವಿಶೇಷ ಅಂತಂದರೆ, ಸಾಮಾನ್ಯವಾಗಿ ಈ ಅಚ್ಚು ಬೆಲ್ಲದಲ್ಲಿ
ಸುಮಾರು 5 ರಿಂದ 7 ಅಥವಾ 10% ತೇವಾಂಶ ಇರುತ್ತೆ. ಪುಡಿ ಬೆಲ್ಲದಲ್ಲಿ 2% ಅಥವಾ 3%, ಅಂದರೆ ತೇವಾಂಶ ಕಡಿಮೆ ಇರುತ್ತೆ. ಅದನ್ನು ಭಾಳ ಜಾಸ್ತಿ ದಿವಸ ಶೇಖರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ತೇವಾಂಶ ಕಡಿಮೆ ಇದ್ದರೆ ಬೆಲ್ಲದಲ್ಲಿ ಖಂಡಿತವಾಗ್ಲೂ ಒಳ್ಳೆಯದು. ಬೆಲ್ಲದಲ್ಲಿ ನಾವು ಒಂದು 2-3 ಅಂಶಗಳನ್ನು ಗುಣವಿಶೇಷಣೆಗಳನ್ನು ನೋಡ್ತೀವಿ. ಒಂದು ಮುಖ್ಯವಾಗಿ ಅದರಲ್ಲಿರ್ತಕ್ಕಂಥ ಸುಕ್ರೋಸ್ ಅಂಶ ಜಾಸ್ತಿ ಇರಬೇಕು ಒಂದು. ಇನ್ನೊಂದು ಅದರಲ್ಲಿರ್ತಕ್ಕಂಥ ಗ್ಲೂಕೋಸ್ ಅಂಶ ಕಡಿಮೆ ಇರಬೇಕು. ಇಲ್ಲಿ ಸುಕ್ರೋಸ್ ಅಂದರೆ ನಮಗೆ ಶುಗರ್ ಅಂತ ಹೇಳಿದ್ರೆ ಸುಕ್ರೋಸ್ ಅಂತ ಅನ್ನೋವಂಥದ್ದು. ಸುಕ್ರೋಸ್ ಅಂಶ ಜಾಸ್ತಿ ಇರಬೇಕು, ಗ್ಲೂಕೋಸ್ ಅಂಶ ಕಡಿಮೆ ಇರಬೇಕು, ತೇವಾಂಶ ಕಡಿಮೆ ಇರಬೇಕು. ಇದು ಮೂರಿದ್ದರೆ, ಈ 3 ಗುಣಗಳು ಒಂದು ಬೆಲ್ಲಕ್ಕಿದ್ರೆ ಆ ಒಂದು ಬೆಲ್ಲವನ್ನು ನಾವು ವಿಶೇಷ ದರ್ಜೆಯ ಬೆಲ್ಲ, ಅಂದರೆ A1 ಗ್ರೇಡ್ ಬೆಲ್ಲ ಅಂಥೇಳಿ ಹೇಳ್ಬೋದು. ಈ ಅಂಶಗಳು ಕಡಿಮೆ ಆಗ್ತಾ, ಅಂದರೆ ಸುಕ್ರೋಸ್ ಅಂಶ ಕಡಿಮೆ ಆಗ್ತಾ, ಗ್ಲೂಕೋಸ್ ಅಂಶ ಜಾಸ್ತಿಯಾಗಿ ತೇವಾಂಶ ಜಾಸ್ತಿ ಹೋಗ್ತಾ ಇದ್ದಾಗೆ ಬೆಲ್ಲ ಬೇಗ ಕೆಡೋವಂಥ ಸನ್ನಿವೇಶ ಇರುತ್ತೆ. ಅದನ್ನು 2ನೇ ಗ್ರೇಡು ಮತ್ತು 3ನೇ ಗ್ರೇಡ್ಗೆ ನಾವು ವರ್ಗೀಕರಣ ಮಾಡ್ಬೋದು. ಈ ರೀತಿ ಬೇರೆ ಬೇರೆ ಬೆಲ್ಲಗಳನ್ನು ಮಾಡ್ಬೋದು. ಇನ್ನೊಂದು, ಈ ಇದ್ರ ಅಚ್ಚು ಬೆಲ್ಲ ಮತ್ತು ಒಂದು ಪುಡಿ ಬೆಲ್ಲದ ಜೊತೆಗೆ ಲಿಕ್ವಿಡ್ ಜಾಗರಿ ಅಥವಾ ದ್ರವರೂಪದ ಬೆಲ್ಲ ಅಂತಲೂ ಹೇಳಿ ಮಾಡ್ಬೋದು. ನಾನು ಆವಾಗಲೇ ಹೇಳಿದೆ, ಈ ಒಂದು ಅಚ್ಚು ಬೆಲ್ಲಕ್ಕೆ 115 ಡಿಗ್ರಿ ಉಷ್ಣಾಂಶದಲ್ಲಿ ಹೊರಗಡೆ ತೆಗಿತೀವಿ ಅಂತ. ಈ ದ್ರವರೂಪದ ಬೆಲ್ಲಕ್ಕೆ 105 ಡಿಗ್ರಿ ಉಷ್ಣಾಂಶದಲ್ಲಿ ನೀವು ಹೊರಗಡೆ ತೆಗೆದಾಗ ಅದು ದ್ರವರೂಪದಲ್ಲೇ ಇರುತ್ತೆ. ಅಂದರೆ ಅದರಲ್ಲಿರ್ತಕ್ಕಂಥ ತೇವಾಂಶ ಸುಮಾರು 30-35%, 35% ಇರುತ್ತೆ. ಮತ್ತು ಇನ್ನು 60% ಅದರಲ್ಲಿರ್ತಕ್ಕಂಥದ್ದು ಸುಕ್ರೋಸ್ ಅಂಶ, ಅಂದರೆ ತೇವಾಂಶ ಜಾಸ್ತಿ ಇರುತ್ತೆ. ತೇವಾಂಶ ಜಾಸ್ತಿ ಇರೋದ್ರಿಂದ ಇದನ್ನು ಶೇಖರಣೆ ಮಾಡಲಿಕ್ಕೆ ಒಂದು 3-4 ತಿಂಗಳು ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಅದು ಜಾಸ್ತಿ ದಿವಸ ಶೇಖರಣೆ ಮಾಡಬೇಕು ಅಂತಂದರೆ ನೀವು ಯಾವ್ದಾರ ಕೆಲವು ಅದನ್ನು ಪ್ರಿಸರ್ವೇಟಿವ್ಸ್ನ ಯಾವ್ದಾರನ್ನ ಹಾಕಿ ಇಡಬೇಕಾಗುತ್ತೆ. ಈ ರೀತಿ ದ್ರವರೂಪದ ಬೆಲ್ಲನಾದರೂ ಮಾಡ್ಬೋದು, ಅಚ್ಚು ಬೆಲ್ಲ ಮಾಡ್ಬೋದು. ಅದೇ ರೀತಿ ಉಂಡೆ ಬೆಲ್ಲನೂ ಸಹ ಮಾಡ್ಬೋದು. ಉಂಡೆ ಬೆಲ್ಲ ಮಾಡೋದಕ್ಕೆ ನಾವು ಅಚ್ಚು ಬೆಲ್ಲ ಮಾಡೋ ಒಂದು ಪಾಕದ ಹಂತದಲ್ಲೇ ಹೊರಗಡೆ ತೆಕ್ಕೊಂಡು ಉಂಡೆಗಳನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ದ್ರವರೂಪದ ಬೆಲ್ಲ ಮತ್ತು ಪುಡಿ ಬೆಲ್ಲ, ಇವು 3-4 ಅಂಶಗಳನ್ನು ಮಾಡ್ಬೋದು. ಜೊತೆಗೆ ಬೆಲ್ಲಕ್ಕೆ ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಕೆಲವು ಫ್ಲೇವರ್ಡ್ ಜಾಗರಿ ಅಂತ ಹೇಳ್ತೀವಿ. ಅಂದರೆ ತುಳಸಿ ಇರ್ಬೋದು, ಪುದೀನ ಇರ್ಬೋದು, ಅಥವಾ ಶುಂಠಿ, ಅರಿಶಿನ, ಈ ಥರ ಯಾವುದಾದ್ರೂ ನಮ್ಮ ಸಂಬಾರ ಪದಾರ್ಥಗಳನ್ನು ಬಳಸಿ ಬೆಲ್ಲ ಮಾಡಿದಾಗ ಅದಕ್ಕೆ ವಿಶೇಷವಾದ ಒಂದು ವ್ಯಾಲ್ಯೂ, ಗುಣವರ್ಧನೆ ಆಗುತ್ತೆ. ಅದಕ್ಕೆ ವಿಶೇಷವಾದ ಒಂದು ಆಯುರ್ವೇದಿಕ್ ಔಷಧಿಗಳಲ್ಲಿ ಅಥವಾ ಇನ್ಯಾವುದರ ಇದರಲ್ಲಿ ಉಪಯೋಗಿಸ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಓಕೆ ಸರ್, ಈಗ ಟ್ರೈನಿಂಗ್ ಅಂತ ಹೇಳಿದ್ರಲ್ಲ, ಟ್ರೈನಿಂಗು ಎವ್ರಿ ಮಂತ್ ಇರುತ್ತಾ, ಯಾವ ಥರ ಇಲ್ಲ, ಅದು ಬೇಡಿಕೆಗೆ ಅನುಗುಣವಾಗಿ ನಾವು ಸಾಮಾನ್ಯವಾಗಿ ಏನು ಅಂತಂದರೆ, ಬೇಡಿಕೆಗೆ ಅನುಗುಣವಾಗಿ ಅವರು ಸ್ವಲ್ಪ ಜಾಸ್ತಿ ಜನ ರೈತರು ಬಂದರು ಅಂತಂದ್ರೆ ಮಾಡ್ತೀವಿ. ಇಲ್ಲ ಅಂತಂದ್ರೆ ಯಾವ್ದಾರ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ಸ್ ಇದ್ದರೆ, ಇವಾಗ ನಾವು PMFME ಅಂತ ಹೇಳಿ ಅದರ ಪ್ರಾಜೆಕ್ಟಲ್ಲಿ ಕೊಟ್ಟಿದ್ರು, ಅದರಲ್ಲಿ ಕೆಲವು ಟ್ರೈನಿಂಗ್ ಮಾಡಿದ್ವಿ. ಅದಕ್ಕೆ ಮುಂಚೆ ನಮಗೆ RKVY ಫಂಡಿಂಗ್ ಇತ್ತು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ. ಇದು ಪ್ರಾರಂಭ ಆಗಿದ್ದು ರಾಷ್ಟ್ರೀಯ ವಿಕಾಸ ಯೋಜನೆ ಅಡಿಯಲ್ಲಿ. ಆವಾಗ ಸುಮಾರು ಒಂದು 200-250 ಆಲೆಮನೆಗಳ ಇವರಿಗೆ ರೈತರಿಗೆ ನಾವು ತರಬೇತಿನ ಆ ಒಂದು ಇದರಲ್ಲಿ ಹಂತದಲ್ಲಿ ಕೊಟ್ಟಿದ್ವಿ, ಮಂಡ್ಯ ಭಾಗದ ಒಂದು ಆಲೆಮನೆ ರೈತರಿಗೆ. ಈ ರೀತಿ ಯಾವ್ಯಾವ ಬೇಡಿಕೆ ಬಂದಾಗ ಅದಕ್ಕೆ ತಕ್ಕ ಹಾಗೆ ನಾವು ಈ ಒಂದು ತರಬೇತಿಗಳನ್ನು ಕೊಡ್ತಾ ಇರ್ತೀವಿ. ಜೊತೆಗೆ ನಾವು ಹೋದ ಕಡೆಯಲ್ಲೆಲ್ಲ ಇವಾಗ ಯಾವುದೇ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ಕೆಲವು ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ. ಆ ಒಂದು ಕಾರ್ಯಕ್ರಮಗಳಲ್ಲೂ ಸಹ ಸಾಕಷ್ಟು ರೈತರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ನಿಮ್ಮ ಒಂದು ಕೇಂದ್ರದ ನಂಬರ್ ಹೇಳ್ತೀರಾ, ಫೋನ್ ನಂಬರ್? ನನ್ನ ಒಂದು ಪರ್ಸನಲ್ ನಂಬರೇ ಹೇಳಬೇಕಾಗತ್ತೆ, ಹೇಳಿ. 99001 92322, 990001 92322. ಇದು ನನ್ನ ವೈಯಕ್ತಿಕ ಒಂದು ದೂರವಾಣಿ ಸಂಖ್ಯೆ. ರೈತರು ಕಾಲ್ ಮಾಡಿಕೊಂಡು ಖಂಡಿತ ಸಾಕಷ್ಟು ಜನ ರೈತರು ಮಾಡ್ತಾನೆ ಇದ್ದಾರೆ. ನನಗೆ ಡೈಲಿ ಸುಮಾರು ಒಂದು 10-15 ಕಾಲ್ಸ್ ಮಿನಿಮಮ್ ಬಂದೇ ಬರುತ್ತೆ.